ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಿಮ್ಗೆ ಭಾಳ ಮಸ್ತಾದಂತಹ ಆರೋಗ್ಯಕರವಾದಂತಹ ಕಿಚಡಿನ ಮಾಡಿ ತೋರ್ಸಾತೀವಿ ರೀ. ಇದ್ರ ಮ್ಯಾಗ ತುಪ್ಪನ ಸೇರಿಸ್ಕೊಂಡು ತಿಂದ್ರೆ ಬಿಸಿ ಬಿಸಿ ಭಾಳ ಅಂದ್ರೆ ಮಸ್ತ್ ಇರ್ತೈತೆ ರೀ. ಹಂಗಾರ ಈ ಕಿಚಡಿನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ ಬರ್ರಿ. ಮೊದಲಿಗೆ ಒಂದು ಕುಕ್ಕರನ್ನ ತೊಗೋಬೇಕ್ರಿ. ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಸೇರಿಸ್ರಿ. ಆಮೇಲೆ 1/3 ಕಪ್ಪಷ್ಟು ಹೆಸರು ಕಾಳನ್ನು ಸೇರಿಸ್ರಿ. ಅದಾದ್ಮೇಲೆ ಅದಕ್ಕೆ ನಾವು ಇದು ತೊಗರಿಬೇಳೆನ ಹಾಕ್ಬೇಕಾಕತ್ರಿ. ಹಾಕಿ ಮೂರೂ ಚೆನ್ನಾಗಿ ತೊಳಿಬೇಕ್ರಿ. ಪೂರ್ತಿ ಅದನ್ನ 1-2 ಸತಿ ಚೆನ್ನಾಗಿ ತೊಳೆದು ಆದ್ಮೇಲೆ ಅದಕ್ಕೆ ನಾವು ಇಲ್ಲಿ ಒಂದು 3 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕ್ರಿ. ನೀರನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿ ಉಪ್ಪನ್ನು ಸೇರಿಸಿ ಇದನ್ನು ನಾವು ಕುಡಿಯೋಕ್ಕೆ ಇಡಬೇಕಾಕೈತ್ರಿ. ಇದನ್ನು ಒಂದು 3 ಸಿಟಿ ಬಂದರೆ ಸಾಕು. ಇದನ್ನು ನಾವು ಕುದಿಯಾಕ ಇಟ್ಬಿಡೋನು. ಅನ್ನೋತನ ಇದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋನು ಬರ್ರಿ. ಮೊದಲಿಗೆ 1-2 ಮೆಣಸಿನ್ಕಾಯನ್ನು ಮಿಕ್ಸಿ ಜಾರ್ದಾಗ ಹಾಕ್ರಿ. ಅದಾದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ರಿ, ಚಲೋ ಅನಿಸ್ತೈತಿ. ಆಮೇಲೆ ಸ್ವಲ್ಪ ಶುಂಠಿಯನ್ನು ಸೇರಿಸಿದಾದ್ಮೇಲೆ ಇದನ್ನು ಮೂರೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಇಲ್ಲಾಂದ್ರೆ ನೀವು ಕಾರು ಕಲ್ಲಾಗ ಜಜ್ಜಿದ್ರು ನಡಿತೈತಿ. ಈ ಥರ ಸ್ವಲ್ಪ ದಪ್ಪಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೀವಿ ನೋಡ್ರಿ. ಆಮೇಲೆ ಇದಕ್ಕೆ ನಾವು ಪಾಲಕನ್ನು ಸೇರಿಸತ್ತೀವಿ. ಪಾಲಕ ದೇಹಕ್ಕೂ ಒಳ್ಳೇದ್ರಿ, ಮಸ್ತಾಗಿ ರೆಡಿ ಆಗ್ತೈತಿ ಕಿಚಡಿ. ಆಮೇಲೆ ನೋಡ್ರಿ, ಈಗ ಒಂದು 3 ಸೀಟಿ ಆದಮೇಲೆ ಕುದ್ದ ಅನ್ನ ರೆಡಿ ಆಗಿಬಿಟ್ಟೈತೆ. ಈ ಕಡೆ ನಾವು ಒಗ್ಗರಣೆಗೆ ಸಾಸಿವೆ ಜೀರಿಗೆಯನ್ನು ಚೆನ್ನಾಗಿ ಚಿಟಪಟ ಅನ್ನಿಸ್ಬೇಕು. ಆಮೇಲೆ ಅದಕ್ಕೆ ಹಿಂಗನ್ನು ಸೇರಿಸ್ರಿ. ಅದಾದ್ಮೇಲೆ ಮಾಡಿಟ್ಟಂತಹ ಮೆಣಸಿನ್ಕಾಯಿ ಆಮೇಲೆ ಇದು ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ಅದು ಸೇರಿಸಿ ಆಮೇಲೆ ಇದಕ್ಕೆ ನಾವು ವಟಾಣಿಯನ್ನು ಸೇರಿಸ್ಕೊಳಕತ್ತೀವಿ. ಹಸಿರು ವಟಾಣಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ನೀವು ಬೇಕಿದ್ರೆ ಫ್ರೋಝನ್ ಪೀಸ್ ಸಿಗ್ತಾವ್ರಲ್ಲ ಅವನು ಹಾಕೋಬೋದು, ನಡಿತೈತಿ. ಆಮೇಲೆ ಅದಕ್ಕೆ ಟೊಮೆಟೊನ ಸೇರಿಸ್ಬೇಕ್ರಿ. ಒಂದು ಟೊಮೆಟೊನ ಚೆನ್ನಾಗಿ ಕಟ್ ಮಾಡಿ ಇದ್ರಾಗ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಮೆತ್ತಗಾಗೋತನ ಇದನ್ನು ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಆಮೇಲೆ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲಾನ ಸೇರಿಸ್ರಿ. ಅದಾದಮೇಲೆ ಪಾಲಕನ್ನು ಕಟ್ ಮಾಡಿ ನಾವಿಲ್ಲಿ ಸೇರ್ಸತ್ತೀವಿ. ಪಾಲಕದು ಪಲ್ಯ ತಿನ್ಲಾಕ ಇಷ್ಟ ಆಗಿರಂಗಿಲ್ಲ ನೋಡ್ರಿ ಸಣ್ಣ ಮಕ್ಕಳಿಗೆ. ಆವಾಗ ನೀವು ಈ ಕಿಚಡಿ ಒಳಗೆ ಸೇರಿಸಿ ಮಾಡಿದ್ರೆ ತಿಕ್ಕೋರಿ ಗೊತ್ತಾಗಂಗಿಲ್ಲ ಇದ್ರೊಳಗೆ ಪಾಲಕ್ ಐತೆ ಅಂತೇಳಿ. ಹಂಗೆ ಹೆಲ್ದಿನೂ ಇರ್ತೈತೆ ರೀ. ನೋಡ್ರಿ, ಪೂರ್ತಿ ಪಾಲಕನ್ನು ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯ ಅದೆಲ್ಲ ಕರಿಗಿಬಿಡ್ತೈತಿ. ಆಮೇಲೆ ಉಪ್ಪದು ಕಮ್ಮಿ ಬಿದ್ದರೆ ಇದಕ್ಕೆ ಸೇರಿಸ್ಕೊಂಬಿಡ್ರಿ. ಆಗಲೇ ನಾವು ಅನ್ನ ಮಾಡುವಾಗೂ ಉಪ್ಪು ಸೇರಿಸ್ಕೊಂಡಿರ್ತೀವಿ, ಇದ್ರೊಳಗೆ ನೋಡಿ ಸೇರಿಸ್ಕೊರಿ. ಆಮೇಲೆ ಇಲ್ಲಿ ನಾವು 1 ಕಪ್ಪಷ್ಟು ನೀರನ್ನು ಸೇರ್ಸಾತೀವಿ. ನೀರನ್ನು ಸೇರಿಸಿ ಇದನ್ನು ಸ್ವಲ್ಪ ಬಿಡಬೇಕಾಕೈತೆ ಕುದಿಯಾಕ. ನೋಡ್ರಿ, ಪೂರ್ತಿ ಚೆನ್ನಾಗಿ ಕುದಿಯತೈತಿ. ಆವಾಗ ನಾವು 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳಕತ್ತೀವಿ. ಆಮೇಲೆ ಈ ಕಡೆ ನೋಡ್ಬೋದು ನೀವು, ಈ ರೈಸ ಬ್ಯಾಳಿ ಎಲ್ಲನೂ ಕುದ್ದ ರೆಡಿಯಾಗಿಬಿಟ್ಟೈತಿ. ಈಗ ಅದನ್ನು ನಾವು ತಂದು ಇದ್ರೊಳಗೆ ಸೇರಿಸ್ಬೇಕ್ರಿ. ನೋಡ್ರಿ, ಪೂರ್ತಿ ಅದೇನು ನಾವು ಮಾಡಿಟ್ಟಿರೋ ಅನ್ನ ರೀ, ಅದನ್ನು ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಕತ್ರಿ. ಈಗ ಏನು ನಾವು ಇದನ್ನು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರೊಳಗೆ ಈ ಕಿಚಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅನ್ನೋತನ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಮ್ಯಾಗ ನಾವು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿದ್ರೆ ಆಯಿತು. ಮಸ್ತಾದಂತಹ ಹೆಲ್ದಿ ಆದಂತಹ ಈ ಕಿಚಡಿ ರೆಡಿ ಆಗ್ತೈತೆ ರೀ. ಹಂಗೆ ಇದಕ್ಕೆ ನೀವು ಪಾಲಕ್ ಕಿಚಡಿ ಅಂತಲೂ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಭಾರಿ ಆಗೈತೆ ರೀ ಹಂಗೆ ಕಂಫರ್ಟ್ ಫುಡ್ ಅಂತಲೂ ಹೇಳಿದ್ರು ತಪ್ಪಾಗಂಗಿಲ್ಲ. ಕಂಫರ್ಟ್ ಫುಡ್ ರೀ ಇದು. ನೋಡ್ರಿ, ಆಮೇಲೆ ಅದಕ್ಕೆ ಮ್ಯಾಗ ಸ್ವಲ್ಪ ತುಪ್ಪನ ಹಾಕೊಂಡು ಮಸ್ತ್ ಬಿಸಿ ಬಿಸಿ ಈ ಕಿಚಡಿನ ಎಂಜಾಯ್ ಮಾಡಿದ್ರೆ ಆಯಿತು. ಅದ್ರ ಜೊತೆ ಸೈಡಿಗೆ ನೀವು ಹಪ್ಪಳನೋ ಏನಾದರೂ ಬೇಕೋ ಅದನ್ನ ತೊಗೋರಿ. ಮಸ್ತಾಗಿ ಈ ರೆಸಿಪಿನ ಟ್ರೈ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.